ನಮಸ್ಕಾರ. ಶತ್ರುವನ್ನು ಸೋಲಿಸಲು ಯಾವಾಗಲೂ ಕತ್ತಿ ಹಿಡಿಯುವ ಅವಶ್ಯಕತೆಯಿಲ್ಲ. ಕೆಲವೊಮ್ಮೆ ಮೌನ ಮತ್ತು ಸರಿಯಾದ ನಡೆ ಶತ್ರುವನ್ನು ಸರ್ವನಾಶ ಮಾಡಬಲ್ಲದು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ಶತ್ರು ನಿಮಗಿಂತ ಬಲಶಾಲಿಯಾಗಿದ್ರೆ ಅವನನ್ನು ಎದುರಿಸಬೇಡಿ, ಬದಲಿಗೆ ಅವನನ್ನು ಒಳಗಿನಿಂದಲೇ ಕುಗ್ಗಿಸಿ. ಸದ್ದು ಮಾಡದೆ ಶತ್ರುವನ್ನು ಹತ್ತಿಕ್ಕುವುದು ಹೇಗೆ? ಸಂಕಷ್ಟ ಬಂದಾಗ ಚಾಣಕ್ಯ ಬಳಸುತ್ತಿದ್ದ ಆ ಗುಪ್ತ ಸೈಲೆಂಟ್ ಕಿಲ್ಲಿಂಗ್ ತಂತ್ರಗಳೇನು? ಇಂದು ನಾವು ನಿಮ್ಮ ವಿರೋಧಿಗಳನ್ನು ನಿಮ್ಮ ಮಿತ್ರರನ್ನಾಗಿ ಮಾಡುವ ಅಥವಾ ಅವರನ್ನು ನಾಮಾವಶೇಷ ಮಾಡುವ 3 ಅತಿ ರಹಸ್ಯ ಸೂತ್ರಗಳನ್ನು ತಿಳಿಯೋಣ. 1. ಶತ್ರುವಿನ ರಹಸ್ಯಗಳನ್ನು ಅರಿಯುವುದು. ಇನ್ಫಾರ್ಮೇಷನ್ ಈಸ್ ಪವರ್. ಚಾಣಕ್ಯರ ಪ್ರಕಾರ ಯುದ್ಧಕ್ಕಿಂತ ಮೊದಲೇ ನೀವು ಗೆಲ್ಲಬೇಕೆಂದರೆ ನಿಮ್ಮ ಶತ್ರುವಿನ ಬಗ್ಗೆ ನಿಮಗೆ ಪೂರ್ಣ ಮಾಹಿತಿ ಇರಬೇಕು. ಅವನ ಶಕ್ತಿ ಎಲ್ಲಿದೆ? ಅವನ ದೌರ್ಬಲ್ಯಗಳೇನು? ಅವನನ್ನು ಯಾರು ಬೆಂಬಲಿಸುತ್ತಿದ್ದಾರೆ? ಶತ್ರುಜ್ಞಾನಂ ಪರಮಂ ಸುಖಂ. ಶತ್ರುವಿನ ಅತಿ ಸಣ್ಣ ರಹಸ್ಯವು ಅವನನ್ನು ಸೋಲಿಸಲು ನಿಮಗೆ ಸಹಾಯ ಮಾಡುತ್ತದೆ. ಅವನ ದೌರ್ಬಲ್ಯದ ಮೇಲೆ ಏಟು ನೀಡುವ ಮುನ್ನ ಅವನಿಗೆ ನಿಮ್ಮ ಯೋಜನೆಗಳ ಬಗ್ಗೆ ಕಿಂಚಿತ್ತೂ ಸುಳಿವು ಸಿಗದಂತೆ ನೋಡಿಕೊಳ್ಳಿ. ಅರಿವಿಲ್ಲದೆ ಬೀಳುವ ಏಟು ಅತ್ಯಂತ ನೋವಿನಿಂದ ಕೂಡಿರುತ್ತದೆ. 2. ಶತ್ರುವನ್ನು ಆಲಸ್ಯಕ್ಕೆ ತಳ್ಳುವುದು. ವೆಯ್ಟ್ ಅಂಡ್ ವಾಚ್. ಶತ್ರುವು ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಾಗ ಅಥವಾ ಮೋಜುಮಸ್ತಿನಲ್ಲಿದ್ದಾಗ ಅವನು ಅತ್ಯಂತ ದುರ್ಬಲನಾಗಿರುತ್ತಾನೆ. ಚಾಣಕ್ಯರು ಹೇಳುತ್ತಾರೆ, ಶತ್ರುವನ್ನು ಕೆಣಕಿ ಅವನನ್ನು ಎಚ್ಚರಿಸಬೇಡಿ, ಬದಲಿಗೆ ಅವನು ಆಲಸ್ಯ ಮತ್ತು ಮೈಮರೆಲಿನಲ್ಲಿ ಇರುವಂತೆ ಮಾಡಿ. ಅವನಿಗೆ ನೀವು ಅವನ ಮಿತ್ರನೆಂಬಂತೆ ನಟಿಸಿ ಅಥವಾ ನೀವು ಸೋತಿದ್ದೀರಿ ಎಂಬ ಭ್ರಮೆ ಹುಟ್ಟಿಸಿ. ಯಾವಾಗ ಅವನು ನಿಮ್ಮ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಾನೋ ಆಗಲೇ ಅವನ ನಾಶ ಆರಂಭವಾಗುತ್ತದೆ. ಸರಿಯಾದ ಸಮಯಕ್ಕಾಗಿ ಕಾಯುವುದು ಹೇಡಿತನವಲ್ಲ, ಅದು ಜಾಣ್ಮೆ. 3. ಆರ್ಥಿಕ ಮತ್ತು ಸಾಮಾಜಿಕವಾಗಿ ಒಂಟಿಯಾಗಿಸುವುದು. ಸೋಷಿಯಲ್ ಐಸೋಲೇಷನ್. ಒಬ್ಬ ವ್ಯಕ್ತಿ ಬಲಶಾಲಿಯಾಗುವುದು ಅವನ ಜೊತೆಗಿರುವವರಿಂದ. ಚಾಣಕ್ಯನ ಭೇದ ತಂತ್ರದಂತೆ ಶತ್ರುವಿನ ಜೊತೆಗಿರುವವರನ್ನು ಅವರಿಂದ ದೂರ ಮಾಡಿ. ಅವರ ನಡುವೆ ಅಪನಂಬಿಕೆ ಹುಟ್ಟಿಸಿ. ಅವನ ಆದಾಯದ ಮೂಲಗಳನ್ನು ಬಂದ್ ಮಾಡಿ. ಯಾವಾಗ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂಟಿಯಾಗುತ್ತಾನೋ ಆಗ ಅವನು ತಾನಾಗಿಯೇ ಮೊಣಕಾಲೂರುತ್ತಾನೆ. ಯಾವುದೇ ಶಸ್ತ್ರವಿಲ್ಲದೆ ಶತ್ರುವನ್ನು ಮಾನಸಿಕವಾಗಿ ಸೋಲಿಸುವುದೇ ಚಾಣಕ್ಯ ನೀತಿಯ ಅತಿದೊಡ್ಡ ಯಶಸ್ಸು. ನೆನಪಿಡಿ, ಈ ತಂತ್ರಗಳು ಕೇವಲ ಅಧರ್ಮವನ್ನು ಮಟ್ಟಹಾಕಲು ಬಳಸಬೇಕು. ಚಾಣಕ್ಯನ ಈ ತಂತ್ರಗಳು ನಿಮ್ಮ ಹಾದಿಯಲ್ಲಿರುವ ಮುಳ್ಳುಗಳನ್ನು ತೆಗೆಯಲಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದವರಿಗೆ ನೀವು ನೀಡಿದ ಉತ್ತರವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಶತ್ರುಗಳ ಬಾಧೆಯಿಂದ ಬಳಲುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಧೈರ್ಯ ತುಂಬಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಯ ನಿಮ್ಮದಾಗಲಿ.